ಒಂದು ಕಡೆ ಯುಗಾದಿ ಹಬ್ಬ, ಇಡೀ ಭಾರತ ಯುಗಾದಿ ಸಂಭ್ರಮದಲ್ಲಿ ಮಿಂದೇಳುವ ಹೊತ್ತಿನಲ್ಲಿ IPL ಹಬ್ಬ ದೇಶವನ್ನು ಆವರಿಸಿಕೊಂಡು ಬಿಟ್ಟಿದೆ. ಯುಗಾದಿಯ ಸಂಭ್ರಮಕ್ಕೆ ಇಂದು ಎರಡೆರಡು IPL ಪಂದ್ಯಗಳು ಜತೆಯಾಗ್ತಿದೆ. ಒಂದು ಕಡೆ ಗುವಾಹಟಿಯಲ್ಲಿ ರಾಜಸ್ಥಾನ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾದರೆ, ಮತ್ತೊಂದು ಕಡೆ ವಿಶಾಖಪಟ್ಟಣಂನಲ್ಲಿ ಸನ್ರೈಸರ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ ತಂಡ ಸೆಣಸಾಡಲಿದೆ. ತವರಿನ ಅಂಗಳದಲ್ಲಿ ಮುಗ್ಗರಿಸಿರುವ ಆತಿಥೇಯ ರಾಜಸ್ಥಾನ್ ರಾಯಲ್ಸ್ ಹಾಗೂ 5 ಬಾರಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು IPL 18ನೇ ಆವೃತ್ತಿಯಲ್ಲಿ ಭಾನುವಾರ 2ನೇ ಪಂದ್ಯದಲ್ಲಿ ಮುಖಾಮುಖಿ ಆಗಲಿದೆ. ಬರ್ಸಾಪುರ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಉಭಯ ತಂಡಗಳು ಗೆಲುವಿನ ಹಳಿಗಿರುವ ತವಕದಲ್ಲಿದೆ. ಟೂರ್ನಿಯ ಉದ್ಘಾಟನೆ ಆವೃತ್ತಿಯ ಫೈನಲಿಸ್ಟ್ಗಳಾದ ರಾಜಸ್ಥಾನ ಹಾಗೂ CSK ತಂಡಗಳು ಹಿಂದಿನ ಪಂದ್ಯದಲ್ಲಿ ಸೋಲು ಕಂಡಿವೆ. CSK ತನ್ನದೇ ಭದ್ರಕೋಟೆಯಲ್ಲಿ RCB ಎದುರು 50 ರನ್ಗಳಿಂದ ಪರಾಭವಗೊಂಡರೆ, ರಾಜಸ್ಥಾನ ಹಾಲಿ ಆವೃತ್ತಿಯಲ್ಲಿ ಆಡಿರುವ 2 ಪಂದ್ಯಗಳಲ್ಲಿ ಸೋಲು ಅನುಭವಿಸಿ ಅಂಕಪಟ್ಟಿಯ ಕೊನೆಯ ಸ್ಥಾನದಲ್ಲಿ ಉಳಿದಿದೆ. ಅಗ್ರ ಕ್ರಮಾಂಕದ ಬ್ಯಾಟಿಂಗ್ ವೈಫಲ್ಯ ಎರಡೂ ತಂಡಗಳಿಗೆ ಪ್ರಮುಖ ಹಿನ್ನಡೆ ಎನಿಸಿದೆ. 17 ವರ್ಷಗಳ ಬಳಿಕ ಚಪಾಕ್ನಲ್ಲಿ RCB ಎದುರು ಸೋಲುಂಡಿರುವ CSK ಪುಟಿದೇಳುವ ನಿರೀಕ್ಷೆಯಲ್ಲಿದೆ. ಹಂಗಾಮಿ ನಾಯಕ ರಿಯಾನ್ ಪರಾಗ್ ಸಾರಥ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಟೂರ್ನಿಯಲ್ಲಿ ಲಯ ತಪ್ಪಿದ್ದು ಬ್ಯಾಟಿಂಗ್ ವಿಭಾಗದಲ್ಲಿ ದೇಶೀಯ ಆಟಗಾರರನ್ನೇ ನೆಚ್ಚಿಕೊಂಡಿದೆ. ಮೆಗಾ ಹರಾಜಿನಲ್ಲಿ ಬರೋಬ್ಬರಿ 10 ಕೋಟಿ ಪಡೆದ ಅಫ್ಘಾನಿಸ್ತಾನದ ಮಣಿಕಟ್ಟಿನ ಸ್ಪಿನ್ನರ್ ನೂರ್ ಅಹಮದ್ ಮಾತ್ರ CSK ಹಾಲಿ ಆವೃತ್ತಿಯಲ್ಲಿ ಪ್ಲಸ್ ಪಾಯಿಂಟ್ ಎನಿಸಿದ್ದಾರೆ. ನೂರ್ ಅಹಮದ್ ಜೊತೆಗೆ ರವೀಂದ್ರ ಜಡೇಜಾ, ಅಶ್ವಿನ್ ತ್ರಿವಳಿ ಸ್ಪಿನ್ ಜೋಡಿ ರಾಜಸ್ಥಾನ ಬ್ಯಾಟರ್ಗಳಿಗೆ ನೈಜ ಪರೀಕ್ಷೆ ಎದುರಾಗಲಿದೆ. ಯುವ ಎಡಗೈ ಬ್ಯಾಟರ್ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಹಾಗೂ ರಿಯಾನ್ ಪರಾಗ್ ಅಗ್ರ ಕ್ರಮಾಂಕದಲ್ಲಿ ಹೆಚ್ಚಿನ ರನ್ ಕೊಡುಗೆ ನೀಡಬೇಕಿದೆ. CSK ತಂಡ ಆಡಿರುವ 2 ಪಂದ್ಯಗಳಲ್ಲಿ ಬ್ಯಾಟಿಂಗ್ನಲ್ಲಿ ನಿರೀಕ್ಷಿತ ನಿರ್ವಹಣೆ ತೋರಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಸೇರಿ 9ನೇ ಕ್ರಮಾಂಕದವರೆಗೂ ಬ್ಯಾಟಿಂಗ್ ಲೈನ್ ಹೊಂದಿರುವ CSK ತಂಡದಲ್ಲಿ ಬಿಗ್ ಹಿಟ್ಟರ್ಗಳ ಕೊರತೆ ಇದ್ದು, ಋತುರಾಜ್ ಗಾಯಕ್ವಾಡ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ರಚಿನ್ ರವೀಂದ್ರ ರನ್ ಗಳಿಸಲು ಪರದಾಡಿದರೆ, ರಾಹುಲ್ ತ್ರಿಪಾಠಿ, ದೀಪಕ್ ಹೂಡಾ ವೈಫಲ್ಯ ತೀವ್ರ ಹಿನ್ನಡೆ ತಂದಿದೆ. ಇವರಿಬ್ಬರ ಸ್ಥಾನಕ್ಕೆ ಬದಲಿ ಆಯ್ಕೆಯಲ್ಲೂ CSK ಸೂಕ್ತ ಆಟಗಾರರ ಕೊರತೆ ಇದೆ. ಕಳಪೆ ಫಾರ್ಮ್ನಿಂದ ರಾಷ್ಟ್ರೀಯ ತಂಡದಿಂದ ಹೊರಬಿದ್ದಿರುವ ಸ್ಯಾಮ್ ಕರ್ರನ್ IPLನಲ್ಲೂ ಲಯ ಕಂಡುಕೊಂಡಿಲ್ಲ. ಮಾಜಿ ನಾಯಕ MS ಧೋನಿ RCB ಎದುರು 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಆಗಮಿಸಿದ್ದಕ್ಕೆ ಸಾಕಷ್ಟು ಟೀಕೆ ವ್ಯಕ್ತವಾಗಿದೆ. ಬ್ಯಾಟರ್ಗಳು ಲಯಕ್ಕೆ ಮರಳಿದರಷ್ಟೇ CSK ಗೆಲುವಿನ ಫೇವರಿಟ್ ಎನಿಸಲಿದೆ. ಬೌಲಿಂಗ್ನಲ್ಲೂ ಮತೀಶ್ ಪತಿರನ್, ಖಲೀಲ್ ಅಹಮದ್ ಇನ್ನಷ್ಟು ಪರಿಣಾಮಕಾರಿ ಎನಿಸಬೇಕಿದೆ.